ನ್ಯಾಯ ಕೊಡ್ಬೇಕಾಗಿರೋ ಜಡ್ಜೆ ಕಳ್ಳ ಆಗ್ಬಿಟ್ರೆ ಈ ದೇಶದ ಕತೆ ಏನಾಗತ್ತೆ? ದುಡ್ಡಿಲ್ದಿರೋ ಬಡವಂಗೆ ಈ ದೇಶದಲ್ಲಿ ನ್ಯಾಯ ಸಿಗುತ್ತಾ? ಜನ ಕಾನೂನಿನ ಮೇಲೆ ಪೂರ್ತಿಯಾಗಿ ನಂಬಿಕೆ ಕಳ್ಕೊಂಡ್ರೆ ಏನೇನ್ ಆಗ್ಬೋದು? ಇದೆಲ್ಲದ್ರ ಬಗ್ಗೆನೂ ಇವತ್ ನಾವು ಡಿಸ್ಕಸ್ ಮಾಡೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಷಯ ಆಲ್ರೆಡಿ ನಿಮಗೆ ಗೊತ್ತಿದೆ, ಆದ್ರೂ ನಾನು ಇನ್ನೊಂದ್ಸಲ ಹೇಳ್ತೀನಿ. ಅವತ್ತು ಮಾರ್ಚ್ 14 ಹೋಳಿ ಹಬ್ಬ ಆಯ್ತು. ಇಡೀ ದೇಶನೇ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ರೆ ಡೆಲ್ಲಿಲಿ ಒಂದು ಮನೆಯಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅದ್ ಯಾರ ಮನೆ ಗೊತ್ತಾ? ಡೆಲ್ಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾ ಅವ್ರದ್ದು. ಆದ್ರೆ ಈ ಟೈಮ್ ಅಲ್ಲಿ ಜಡ್ಜ್ ಮನೇಲಿ ಇಲ್ದೇ ಇರೋದ್ರಿಂದ ಅವರ ಭದ್ರತಾ ಸಿಬ್ಬಂದಿಗಳು ಅಗ್ನಿಶಾಮಕ ದಳಕ್ಕೆ ಕಾಲ್ ಮಾಡ್ತಾರೆ. ಎಷ್ಟೇ ಆದ್ರೂ ಜಡ್ಜ್ ಮನೆ ಅಲ್ವಾ, ಅಗ್ನಿಶಾಮಕದವ್ರ ಜೊತೆಗೆ ಪೊಲೀಸ್ನವರು ಅವ್ರ ಮನೆಗೆ ಹೋಗ್ತಾರೆ. ಅವಾಗ್ಲೇ ಈ ಕಥೆಯಲ್ಲಿ ಒಂದು ಮೆಗಾ ಟ್ವಿಸ್ಟ್ ಓಪನ್ ಆಗುತ್ತೆ. ಬೆಂಕಿ ಆರಿಸ್ತಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಒಂದು ರೂಮ್ ಅಲ್ಲಿ ಕೋಟಿ ಕೋಟಿ ರೂಪಾಯಿ ನೋಟಿನ ಕಂತೆಗಳು ಬೆಂಕಿಗೆ ಹೊತ್ತಿ ಉರಿತಿರೋದು ಕಾಣಿಸುತ್ತೆ. ಇದರಿಂದ ಪೊಲೀಸರಿಗೆ ಶಾಕ್ ಆಗುತ್ತೆ. ಇಷ್ಟೊಂದು ಕ್ಯಾಶ್ ಒಬ್ಬ ಜಡ್ಜ್ ಮನೆಯಲ್ಲಿ ಹೆಂಗ್ ಬರಕ್ ಸಾಧ್ಯ? ಜಡ್ಜ್ಗಳು ನಮ್ ತರನೇ ಸಂಬಳಕ್ಕೆ ಕೆಲಸ ಮಾಡೋರಲ್ವಾ, ಅವರು ಕೋಟಿಗಟ್ಲೆ ಹಣನ ಅದು ಕ್ಯಾಶ್ ರೂಪದಲ್ಲಿ ಮನೇಲಿ ಬಚ್ಚಿಡೋದು ಅಂದ್ರೆ ಏನರ್ಥ? ಯಾರ ಹತ್ರ ಆದ್ರೂ ಕೋಟಿಗಟ್ಲೆ ದುಡ್ಡಿದ್ರೆ ಅದನ್ನ ನ್ಯಾಯವಾಗಿ ದುಡ್ದಿದ್ರೆ ತಗೊಂಡ್ ಹೋಗಿ ಬ್ಯಾಂಕ್ ಅಲ್ಲಿ ಇಡ್ತಾರೆ ಅಥವಾ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತಾರೆ. ಅದನ್ನ ಬಿಟ್ಟು ಮನೇಲಿ ರಾಶಿ ಹಾಕೋತಾರ? ನೀವ್ ಆ ದುಡ್ಡನ್ನ ಅಕ್ರಮವಾಗಿ ದುಡ್ದಿದ್ರೆ ಮಾತ್ರ ಅದನ್ನ ಬ್ಯಾಂಕ್ ಅಲ್ಲಿ ಇಡಕ್ ಆಗಲ್ಲ. ಯಾಕಂದ್ರೆ ಮುಂದೊಂದ್ ದಿನ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಲೆಕ್ಕ ಕೊಡ್ಬೇಕಲ್ವಾ, ಆ ದುಡ್ಡು ಎಲ್ಲಿಂದ ಬಂತು ಅಂತ. ಈ ಕೇಸಲ್ಲಿ ಪೊಲೀಸರು ಆ ದುಡ್ಡನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳಿಸ್ತಾರೆ. ಸೊ ಸುಪ್ರೀಂ ಕೋರ್ಟ್ ಈ ಕೇಸ್ಗೆ ಎಂಟರ್ ಆಗುತ್ತೆ. ಆದ್ರೆ ಈ ಯಶವಂತ್ ಅವ್ರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಲ್ಲ. ಸುಪ್ರೀಂ ಕೋರ್ಟ್ ಕೊಲಾಜಿಯಂ ಆ ದುಡ್ಡು ಎಲ್ಲಿಂದ ಬಂತು ಎಕ್ಸ್ಪ್ಲೈನ್ ಮಾಡಿ ಅಂತ 1 ವಾರ ಟೈಮ್ ಕೊಡುತ್ತೆ. ಮತ್ತೆ ಡೆಲ್ಲಿ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಿಗೆ ಇದ್ರ ಬಗ್ಗೆ ವರದಿ ಕೊಡಿ ಅಂತ ಹೇಳುತ್ತೆ. ಸೊ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ದುಡ್ಡು ಸಿಕ್ಕಿರೋದು ಹೌದು ಅಂತ ರಿಪೋರ್ಟ್ ಕೊಡ್ತಾರೆ. ಆದ್ರೆ ಯಶವಂತ್ ವರ್ಮಾ ಮಾತ್ರ ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ಅವಾಗ ಸುಪ್ರೀಂ ಕೋರ್ಟ್ ಕೊಲಾಜಿಯಂ ಯಶವಂತ್ ವರ್ಮಾ ಅವ್ರನ್ನ ಅಲಹಾಬಾದ್ ಕೋರ್ಟ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಮತ್ತೆ ಆಂತರಿಕ ತನಿಖೆನ ಶುರು ಮಾಡುತ್ತೆ. ಇದೆಲ್ಲ ಅದರ ಮಧ್ಯೆ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಆಲ್ರೆಡಿ ದುಡ್ಡು ಸಿಕ್ಕಿರೋ ವಿಡಿಯೋ ಇದೆ. ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ದುಡ್ಡು ಸಿಕ್ಕಿತ್ತು ಅಂತ ಒಪ್ಕೊಂಡು ರಿಪೋರ್ಟ್ ಕೂಡ ಕೊಟ್ಟಾಗಿದೆ. ಆದ್ರೆ ಈಗ ಡೆಲ್ಲಿಯ ಅಗ್ನಿಶಾಮಕ ದಳದ ಮುಖ್ಯಸ್ಥ ಅತುಲ್ ಗರ್ಗ್ ಹೇಳ್ತಾರೆ, ನಮ್ ಸಿಬ್ಬಂದಿಗಳಿಗೆ ಜಡ್ಜ್ ಮನೆಯಲ್ಲಿ ದುಡ್ಡೇ ಸಿಕ್ಕಿರ್ಲಿಲ್ಲ, ಯಾರು ಹೇಳಿದ್ ನಿಮ್ಗೆ ಅಂತ. ಲಿಟ್ರಲಿ ಇಲ್ಲಿ ಒಂದು ಎನ್ಕ್ವೈರಿ ಸ್ಟಾರ್ಟ್ ಆಗಕ್ ಮುಂಚೆನೆ ಅದನ್ನ ಮುಚ್ಚಾಕೋ ಪ್ರಯತ್ನ ನಡೀತಿದೆ. ಮತ್ತೆ ಒಬ್ಬ ಜಡ್ಜ್ ಮನೆಯಲ್ಲಿ ಕೋಟಿಗಟ್ಲೆ ದುಡ್ಡು ಸಿಕ್ಕರೆ ಅವನಿಗೆ ಸಿಗೋ ಶಿಕ್ಷೆ ಬರೀ ಟ್ರಾನ್ಸ್ಫರ್. ಎಷ್ಟು ಅಮಾಯಕರಿಗೆ ತಪ್ಪು ತೀರ್ಪನ್ನ ಕೊಟ್ಟು ಅವ್ರಿಗೆ ದುಡ್ಡನ್ನ ಸಂಪಾದಿಸಿರ್ಬೋದು. ರಾಂಗ್ ಜಡ್ಜ್ಮೆಂಟ್ ಕೊಟ್ಟು ಎಷ್ಟು ಜನರ ಜೀವನದ ಜೊತೆ ಇವರು ಆಟ ಆಡಿರ್ಬೋದು. ಇಂಥವ್ರನ್ನ ಬರೀ ಟ್ರಾನ್ಸ್ಫರ್ ಮಾಡಿದ್ರೆ ಸಾಕಾಗತ್ತಾ ಅಂತ ಜನಾಕ್ರೋಶ ಬಂದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸಂಜಯ್ ವರ್ಮಾನ ಟ್ರಾನ್ಸ್ಫರ್ ಮಾಡಿರೋದಕ್ಕೂ ಮತ್ತವ್ರ ಮೇಲೆ ಎನ್ಕ್ವೈರಿ ನಡೀತಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಇಲ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಈ ತರ ಅನುಮಾನಾಸ್ಪದ ಹೇಳಿಕೆ ಕೊಡ್ತಿದೆ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಇದೆಲ್ಲದ್ರ ಮಧ್ಯೆ ಜಡ್ಜ್ ಯಶವಂತ್ ವರ್ಮಾ ಕೊನೆಗೂ ಇದ್ರ ಬಗ್ಗೆ ಬಾಯಿ ಕಳಿತಾರೆ. ಅವ್ರ ಪ್ರಕಾರ ಅವ್ರ ಮನೆಯಲ್ಲಿ ಸಿಕ್ಕಿರೋ ರಾಶಿ ರಾಶಿ ದುಡ್ಡಿಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ವಿಡಿಯೋ ತೋರಿಸಿ ನಾವು ಆರೋಪ ಮಾಡ್ತಿದೀವಲ್ವಾ, ಅದು ಆಧಾರ ರಹಿತ ಅಂತ. ಅವ್ರ ಮನೆಯಲ್ಲಿರೋ ಸ್ಟೋರ್ ರೂಮ್ ಕಾಮನ್ ಏರಿಯಾ ಅಂತ. ಅದನ್ನ ಜಡ್ಜ್ ಕೈ ಕೆಳಗೆ ಕೆಲಸ ಮಾಡೋ ಸ್ಟಾಫ್ ಕೂಡ ಬಳಸ್ತಾರಂತೆ. ಆ ಸ್ಟೋರ್ ರೂಮ್ ಜಡ್ಜ್ ಮನೆಯ ಭಾಗನೇ ಅಲ್ಲ ಅಂತ. ಯಾರೋ ಇವ್ರ ಹೆಸರು ಹಾಳು ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಿದಾರಂತೆ. ಅಲ್ಲ ಸ್ವಾಮಿ, ನಿಮ್ ಕೈ ಕೆಳಗಡೆ ಕೆಲಸ ಮಾಡೋರು ಅಕ್ರಮವಾಗಿ ದುಡ್ಡು ಮಾಡಿದ್ರೆ ಅದನ್ನ ತಗೊಂಡ್ ಬಂದು ನಿಮ್ಮನೇಲಿ ಯಾಕೆ ಇಡ್ತಾರೆ? ದುಡ್ಡು ಇರೋದಕ್ಕೆ ವಿಡಿಯೋ ರೆಕಾರ್ಡಿಂಗ್ ತೋರಿಸಿದ್ರೆ ಅದು ಆಧಾರ ರಹಿತನ? ಹಂಗಿದ್ರೆ ಆ ವಿಡಿಯೋನ AI ಕ್ರಿಯೇಟ್ ಮಾಡಿರೋದು ಅಂತ ಹೇಳ್ತಿದ್ದೀರಾ ನೀವು? ನಿಮ್ ಹೆಸರು ಹಾಳು ಮಾಡೋದಕ್ಕೆ ಯಾರೋ ಇದನ್ನ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಅವರು ಕೋಟಿಗಟ್ಲೆ ಹಣನ ನಿಮ್ ಮನೇಲಿ ತಂದಿಡೋ ತನಕನೂ ನಿಮಗ್ ಗೊತ್ತೇ ಆಗಿಲ್ವಾ? ನೀವು ನಮ್ ತರ ಜನಸಾಮಾನ್ಯ ಅಲ್ವಲ್ಲ, ಹೈಕೋರ್ಟ್ ಜಡ್ಜ್ ನೀವು. ನಿಮ್ ಮನೆಗೆ ತುಂಬಾ ಒಳ್ಳೆ ಸೆಕ್ಯೂರಿಟಿ ಇರುತ್ತೆ. ಹಂಗಿದ್ರು ನಿಮ್ ಮನೆ ಒಳಗೆ ಯಾರಿಗೂ ಗೊತ್ತಾಗ್ದಂಗೆ ಅಷ್ಟೊಂದು ದುಡ್ಡು ತಂದು ಇಟ್ಟು ಹೋಗಕ್ಕೆ ಯಾರಿಗಾದ್ರೂ ಹೆಂಗ್ ಸಾಧ್ಯ? ನೋಡಿ ಜಡ್ಜ್ ಮಹಾಶಯರೇ, ನಿಮ್ಮನ್ನ ನೀವು ಬುದ್ಧಿವಂತರು ಅನ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದ್ರೆ ಎದುರುಗಡೆ ಇರೋರ್ನ ದಡ್ರು ಅನ್ಕೊಳ್ಳೋದು ಖಂಡಿತ ತಪ್ಪು. ಇಷ್ಟೆಲ್ಲ ದುಡ್ಡು ಮಾಡಿದ್ದಾರೆ ಅಂದ್ರೆ ಈ ಸಂಜಯ್ ವರ್ಮಾ ಮುಂಚೆ ಕೊಟ್ಟಿರೋ ತೀರ್ಪಲ್ಲಿ ಎಷ್ಟ್ ಜನಕ್ಕೆ ಅನ್ಯಾಯ ಆಗಿದೆಯೋ ಯಾರಿಗ್ ಗೊತ್ತು? ಇವಾಗ ಅದನ್ನೆಲ್ಲ ಮತ್ತೆ ರಿಓಪನ್ ಮಾಡಕ್ಕೆ ಸಾಧ್ಯನಾ? ನಿಜ ಹೇಳ್ಬೇಕಂದ್ರೆ ನಮ್ ದೇಶದಲ್ಲಿ ಒಬ್ಬ ನ್ಯಾಯಾಧೀಶ ತಪ್ಪು ಮಾಡಿದ್ರೆ ಅವ್ರನ್ನ ಕ್ವಶನ್ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದೆಲ್ಲ ಬಿಡಿ, ಖುದ್ದು ಸುಪ್ರೀಂ ಕೋರ್ಟ್ ಕೊಲಾಜಿಯಂಗೂ ಕೂಡ ಯಶವಂತ್ ವರ್ಮಾ ಅವ್ರನ್ನ ಕೆಲಸದಿಂದ ತೆಗಿಯಕ್ಕೂ ಆಗಲ್ಲ. ಪೊಲೀಸ್ ಬಂದು ಎಳ್ಕೊಂಡು ಹೋಗೋದು, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ರೈಡ್ ಮಾಡೋದೆಲ್ಲ ಮಾಡಕ್ ಆಗಲ್ಲ. ಆದ್ರೆ ನಮ್ಮ ಸಂಸತ್ತಿಗೆ ಇವ್ರನ್ನ ಇಂಪ್ರೀಚ್ ಮಾಡೋ ಅಧಿಕಾರ ಇದೆ. ಮತ್ತೆ ನಮ್ಮ ರಾಷ್ಟ್ರಪತಿಗಳಿಗೆ ಎನ್ಕ್ವೈರಿ ಮಾಡೋ ಚಾನ್ಸ್ ಇರುತ್ತೆ. ಆದ್ರೆ ಬರೀ ಕೆಲಸದಿಂದ ತೆಗೆದ್ರೆ ಸಾಕ? ಅದು ಕೂಡ ಕೆಲಸದಿಂದ ತೆಗಿತಾರೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಇನ್ನು ಎನ್ಕ್ವೈರಿ ನಡೀತಿದೆ ಅಷ್ಟೇ. ಆಲ್ರೆಡಿ ಈ ಕೇಸ್ ಮುಚ್ಚಾಕಕ್ಕೆ ಪ್ರಯತ್ನಗಳು ನಡೀತಿದೆ. ನಿಜವಾಗ್ಲೂ ಒಬ್ಬ ನ್ಯಾಯಾಧೀಶ ಲಂಚ ತಗೊಂಡು ತಪ್ಪು ತೀರ್ಪುಗಳನ್ನ ಕೊಟ್ರೆ ಅಂತವ್ರನ್ನ ಕೆಲಸದಿಂದ ತೆಗೆಯೋದು ಪರಿಹಾರನೇ ಅಲ್ಲ. ಆರೋಪ ಸಾಬೀತಾದ್ರೆ ಅಂತವ್ರನ್ನ ನಡು ರಸ್ತೆಯಲ್ಲಿ ಗಲ್ಲಿಗೆ ಹಾಕ್ಬೇಕು. ಇಲ್ಲ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನ ಕಂಪ್ಲೀಟ್ ಆಗಿ ನಂಬಿಕೆ ಕಳ್ಕೊತಾರೆ. ಜುಡಿಷಿಯಲ್ ಕರಪ್ಷನ್ ಅನ್ನೋದು ಎಷ್ಟು ಡೇಂಜರ್ ಗೊತ್ತಾ? ಒಂದು ದೇಶದ ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಅದು ಇಡೀ ದೇಶನ ನೈತಿಕವಾಗಿ ಸಾಮಾಜಿಕ
ಸಾಮಾಜಿಕವಾಗಿ ಆರ್ಥಿಕವಾಗಿ ದಿವಾಳಿ ಮಾಡ್ಬಿಡುತ್ತೆ. ಒಂದು ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾದಂತಹ ದೇಶಗಳು ಬರೀ ನೈಸರ್ಗಿಕ ಸಂಪನ್ಮೂಲ ಇರೋದ್ರಿಂದ ಶ್ರೀಮಂತರಾದ್ರು ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಸಂಪನ್ಮೂಲದ ಜೊತೆಗೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಅವ್ರು ಮಾಡೋ ರೂಲ್ಸ್ ಎಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅಲ್ಲಿನ ರೂಲ್ಸ್ ಅಂದ್ರೆ ಜನಕ್ಕೆ ಭಯ ಇದೆ. ಅದಕ್ಕೆ ಅಲ್ಲಿ ಕ್ರೈಮ್ ರೇಟ್ ತುಂಬಾ ಕಮ್ಮಿ ಇದೆ. ಯಾವ ದೇಶದಲ್ಲಿ ಕಮ್ಮಿ ಕ್ರೈಮ್ ರೇಟ್ ಇದೆಯೋ ಆ ದೇಶ ಬೇಗ ಉದ್ಧಾರ ಆಗುತ್ತೆ. ಆದ್ರೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಒಂದು ದೇಶ ಇದೆ, ನಿಮಗ್ ಗೊತ್ತಾ? ಈ ದೇಶದಲ್ಲಿ ಹೇರಳವಾದ ಕಾಬಾಲ್ಟ್, ಕಾಪರ್, ಗೋಲ್ಡ್, ಡೈಮಂಡ್ಸ್, ಕಾಲ್ಟನ್, ಯುರೇನಿಯಂ ನಿಕ್ಷೇಪ ಇದೆ. ಆದ್ರೆ ಅಲ್ಲಿ ಜುಡಿಷಿಯಲ್ ಕರಪ್ಷನ್ ಇದೆ. ನ್ಯಾಯಾಂಗದ ಬಗ್ಗೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ. ಅದಕ್ಕೆ ಅಲ್ಲಿ ಇವತ್ತು ಅಷ್ಟೆಲ್ಲ ಸಂಪನ್ಮೂಲ ಇದ್ರೂನು ತಿನ್ನಕ್ಕೆ ಅನ್ನಾನು ಸಿಗದೆ ಇರುವಷ್ಟು ಅರಾಜಕತೆ ಸೃಷ್ಟಿಯಾಗಿದೆ. ಇದು ಬರೀ ಕಾಂಗೋ ಮಾತ್ರ ಅಲ್ಲ, ನೈಜೀರಿಯಾ, ವೆನೆಜುವೆಲಾ, ಅಂಗೋಲಾ, ಸುಡಾನ್, ಜಿಂಬಾಬ್ವೆ, ಲಿಬಿಯಾ ಹಿಂಗೆ ತುಂಬಾ ದೇಶಗಳು ಹೇರಳವಾದ ನ್ಯಾಚುರಲ್ ರಿಸೋರ್ಸಸ್ ಇದ್ರೂನು ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲದೆ ಹಾಳಾಗಿ ಹೋಗಿದಾವೆ. ನಾನು ಹೇಳಕ್ ಹೊರಟಿರೋದು ಇಷ್ಟೇ, ನಿಮ್ಮ ಹತ್ರ ಎಷ್ಟಾದ್ರೂ ಸಂಪನ್ಮೂಲ ಇರಲಿ, ದುಡ್ಡಿರ್ಲಿ, ಬುದ್ಧಿವಂತಿಕೆ ಇರ್ಲಿ, ನಿಮ್ಮ ದೇಶದ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ನೀವು ಯಾವತ್ತೂ ಉದ್ಧಾರ ಆಗಲ್ಲ. ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಹೆಂಗ್ ಒಂದ್ ದೇಶ ದಿವಾಳಿ ಆಗತ್ತೆ ಅಂತೀರಾ? ಫಾರ್ ಎಕ್ಸಾಂಪಲ್ ಗೆ ನಮ್ ದೇಶದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಕೇಸ್ ಇದೆ, ಬಟ್ ಅವ್ನು ತಪ್ಪೇ ಮಾಡಿಲ್ಲ. ಆದ್ರೆ ಎದುರು ಪಾರ್ಟಿಯವರು ಜಡ್ಜ್ಗೆ ದುಡ್ಡು ಕೊಟ್ರು ಅನ್ನೋ ಕಾರಣಕ್ಕೆ ಈ ಅಮಾಯಕನ್ನ ಅಪರಾಧಿ ಮಾಡ್ತಾರೆ. ಅವಾಗ ಏನಾಗುತ್ತೆ? ದುಡ್ಡಿರೋರು ಮತ್ತಷ್ಟು ಕ್ರೈಮ್ ಗಳನ್ನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಕಾನೂನಿನ ಹೆದರಿಕೆ ಇರಲ್ಲ. ದುಡ್ಡು ಕೊಟ್ರೆ ಎಸ್ಕೇಪ್ ಆಗ್ಬೋದಲ್ವಾ? ಈ ಕಡೆ ಸಾಮಾನ್ಯ ವ್ಯಕ್ತಿನೂ ಕಾನೂನ್ ಮೇಲೆ ನಂಬಿಕೆ ಕಳ್ಕೊತಾನೆ. ಇಲ್ಲಿ ನಿಯತ್ತಾಗಿದ್ರೆ ಬೆಲೆ ಇಲ್ಲ, ದುಡ್ಡಿದ್ರೆ ಕಾನೂನನ್ನು ಕೊಂಡ್ಕೋಬಹುದು ಅಂತ ಅವನು ಕ್ರೈಮ್ ಮಾಡಕ್ಕೆ ಶುರು ಮಾಡ್ತಾನೆ. ಇದರಿಂದ ಇಡೀ ದೇಶ ಅರಾಜಕತೆಯ ಗೂಡಾಗುತ್ತೆ. ಕ್ರೈಮ್ ರೇಟ್ ಗಳು ಜಾಸ್ತಿ ಆಗುತ್ತೆ. ಯಾರಿಗೂ ಹೇಳೋರ್ ಕೇಳೋರ್ ಇರಲ್ಲ. ದುಡ್ಡಿರೋರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ತರ ಆಗುತ್ತೆ. ಇದರಿಂದ ಇಡೀ ದೇಶದಲ್ಲಿ ಅಸ್ಥಿರತೆ ಉಂಟಾಗುತ್ತೆ. ಅವಾಗ ಯಾವುದೇ ವಿದೇಶಿ ಹೂಡಿಕೆಗಳು ಈ ದೇಶಕ್ಕೆ ಬರಲ್ಲ. ಇದರಿಂದ ಇಲ್ಲಿನ ಜನ ಕೆಲಸ ಕಳ್ಕೋಬೇಕಾಗತ್ತೆ. ಈ ಕಡೆ ಪೊಲಿಟಿಷಿಯನ್ ಗಳು ಬೇಕಾಬಿಟ್ಟಿ ಕರಪ್ಷನ್ ಮಾಡ್ತಾರೆ. ಯಾಕಂದ್ರೆ ಅದ್ರಲ್ಲೇ ಸ್ವಲ್ಪ ದುಡ್ಡು ಬಿಸಾಡಿದ್ರೆ ಜಡ್ಜ್ ಗಳು ಸುಮ್ನಾಗ್ತಾರಲ್ವಾ. ಇದರಿಂದ ದೇಶದ ಅಭಿವೃದ್ಧಿ ನಿಂತು ಹೋಗುತ್ತೆ. ಜನ ಮಾದಕ ವಸ್ತುಗಳಿಗೆ ದಾಸರಾಗ್ತಾರೆ. ಯಾಕಂದ್ರೆ ಇಲ್ಲಿಗಲ್ ಡ್ರಗ್ ಗಳನ್ನ ಈಗ ಓಪನ್ ರೋಡ್ ಅಲ್ಲಿ ಮಾರ್ಬೋದಲ್ವಾ. ಬರೋ ಲಾಭದಲ್ಲಿ ಸ್ವಲ್ಪ ಜಡ್ಜ್ಗೂ ಕೊಟ್ರೆ ಇವ್ರನ್ನ ಕೇಳೋರು ಯಾರಿದ್ದಾರೆ? ನ್ಯಾಯಾಂಗನೇ ಸರಿ ಇಲ್ಲ ಅಂದ್ರೆ ನಿಮ್ ಮನೆ ಹೆಣ್ಮಕ್ಳು ರೋಡ್ ಅಲ್ಲಿ ನಿರ್ಭಯವಾಗಿ ಓಡಾಡಕ್ಕೆ ಆಗತ್ತಾ? ಜಡ್ಜಿ ದುಡ್ಡು ಕೊಟ್ರೆ ಯಾವ ಕೇಸಿಂದಾದ್ರೂ ಎಸ್ಕೇಪ್ ಆಗ್ಬೋದಾದ್ರೆ ಯಾರಾದ್ರೂ ಕಷ್ಟಪಟ್ಟು ದುಡಿಯಕ್ಕೆ ಯಾಕೆ ಯೋಚನೆ ಮಾಡ್ತಾರೆ? ಲೂಟಿ ಮಾಡ್ಕೊಂಡೇ ಬದುಕ್ ಬಿಡ್ಬೋದಲ್ವಾ. ಇವಾಗ ಕಾನೂನು ಸುವ್ಯವಸ್ಥೆ ಸುಮಾರಾಗಿರ್ಬೇಕಾದ್ರೇನೆ ನಮ್ ದೇಶದಲ್ಲಿ ಒಂದು ಸಿಗರೇಟ್ಗೆ ಕಾಸು ಕೇಳ್ದ ಅಂತ ಅಂಗಡಿಯವನ್ನ ಕೊಲೆ ಮಾಡಿರೋ ಕೇಸ್ಗಳು ಸಿಗ್ತವೆ. ಅಂತದ್ರಲ್ಲಿ ಈ ಸಿಸ್ಟಮ್ ಪೂರ್ತಿಯಾಗಿ ಹಾಳಾಗ್ಬಿಟ್ರೆ ಇನ್ನು ಏನೇನ್ ಆಗ್ಬೋದು ನೀವೇ ಯೋಚನೆ ಮಾಡಿ. ಸದ್ಯಕ್ಕೆ ಯಶವಂತ್ ವರ್ಮಾ ಕೇಸಲ್ಲಿ ಎನ್ಕ್ವೈರಿಗೆ ಸುಪ್ರೀಂ ಕೋರ್ಟ್ 3 ಜಡ್ಜಸ್ ಗಳ ಒಂದು ಕಮಿಟಿ ಮಾಡಿದೆ. ಇವ್ರು ಏನ್ ರಿಪೋರ್ಟ್ ಕೊಡ್ತಾರೆ, ಮುಂದೆ ಯಶವಂತ್ ವರ್ಮಾ ತಪ್ಪು ಮಾಡಿರೋದು ಸಾಬೀತಾದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಇಡೀ ದೇಶ ಕುತೂಹಲದ ಕಣ್ಣಿಂದ ನೋಡ್ತಿದೆ. ಒಂದ್ ವೇಳೆ ಈ ಕೇಸ್ ಹೇಳ್ದೆ ಕೇಳ್ದೆ ಮುಚ್ಚೋಯ್ತು ಅಂದ್ರೆ ಮಾತ್ರ ಈ ದೇಶ ದಿವಾಳಿ ಆಗಕ್ಕೆ ಹತ್ರದಲ್ಲಿದೆ ಅಂತ ಅರ್ಥ. ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಅಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.